ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಭಿಲಾಷ. ಇದು ಅಭಿರುಚಿ ಕನ್ನಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿದ್ರೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ನನಗೂ ಒಂದು ಮೋಟಿವೇಶನ್ ಇರುತ್ತೆ. ಓಕೆ, ನಾನು ಮಾಡ್ತಾ ಇರೋ ವಿಡಿಯೋಗೆ ಒಂದಷ್ಟು ಸಪೋರ್ಟಿವ್ ಇದೆ ಅಂತ ಅನ್ನೋದಿರುತ್ತೆ. ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬರ್ಸೇ ಇಲ್ಲ, ಆದರೂ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರೈಬ್ ಆಗ್ತಾರೆ ಅನ್ನೋ ನಂಬಿಕೆ ಇಟ್ಕೊಂಡೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ. ಚಾನಲ್ ಸ್ಟಾರ್ಟ್ ಆಗಿ 1 ವರ್ಷ 1 ತಿಂಗಳಾಗಿದೆ. ನನಗೆ ಸಬ್ಸ್ಕ್ರೈಬರ್ಸ್ ಇಲ್ಲ, ಆದರೂ ಕೂಡ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋಸ್ನ ನಾನು ಕಂಟಿನ್ಯೂಸ್ ಆಗಿ ಹಾಕಿರಲಿಲ್ಲ, ಸೊ ಹಾಗಾಗಿ ಸಬ್ಸ್ಕ್ರೈಬರ್ ಆಗಿರಲಿಲ್ಲ ಅಂತ ಅನ್ಕೊಬೋದು. ಇನ್ನು ನಾನು ಇವಾಗ ಕಂಟಿನ್ಯೂಸ್ ಆಗಿ ಹಾಕಬೇಕು ಅಂತ ಅನ್ಕೊತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಸಬ್ಸ್ಕ್ರೈಬ್ ಗೈನ್ ಆಗ್ಬೋದು. ಸಬ್ಸ್ಕ್ರೈಬರ್ಸ್ ಇಲ್ಲ, ನ್ಯೂ ಚಾನಲ್ ಮಾಡುವಂಥ ಸಜೆಷನ್ಗಳು ಬಂದಿದೆ, ಆದರೆ ನನಗಿಷ್ಟ ಇಲ್ಲ. ನಾನು ಇದೇ ಚಾನಲ್ನ ಚೆನ್ನಾಗಿ ಮಾಡಬೇಕು ಅಂತ ಅನ್ಕೊತಾ ಇದ್ದೀನಿ. ಇನ್ನು ಈ ಒಂದು ವಿಡಿಯೋದಲ್ಲಿ ನಾನು ABC ಜ್ಯೂಸ್ನ ಮಾಡ್ತಾ ಇದ್ದೀನಿ. ಆ ಜ್ಯೂಸ್ ಮಾಡಬೇಕಾದ್ರೆ ತುಂಬ ಕೋಪ ಮಾಡಿಕೊಂಡು ಮಾಡ್ತಾಯಿದ್ದೆ. ಸೊ ಅದಕ್ಕೆ ನನ್ನ ಮಗ ಹೇಳ್ತಾ ಇದ್ದ, ಹಂಗ್ರೆ ಬೇಡ ಅಮ್ಮ, ನೀನು ಗುಡ್ ಬಾಯ್ ಎಲ್ಲ ಹೀಗಿರಬೇಕು ಅಂತ ಹೇಳ್ತಾ ಇದ್ದ. ನನಗೆ ಅವನು ಹೇಳಿದ ಮೇಲೆ ತುಂಬ ನಗು ಬಂತು, ಮತ್ತು ತುಂಬ ಅದಾದಮೇಲೆ ಸ್ವಲ್ಪ ಕಾಮ್ ಆದೆ. ನಾನು ಯಾಕೆ ಆವಾಗ ಕೋಪದಲ್ಲಿದ್ದೆ ಅಂತ ಹೇಳಿದೆ, ರಾತ್ರಿ 10-10:30 ಟೈಮ್ ಆಗಿತ್ತು. ಆ ಟೈಮಲ್ಲಿ ನನಗೆ ಈ ABC ಜ್ಯೂಸ್ ಮಾಡಿಕೊಡು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸೊ ನನಗೆ ತುಂಬ ಕೋಪ ಬಂತು. ಮಾರ್ನಿಂಗ್ ಟೈಮ್ ಮಾಡಿಕೊಡ್ತೀನಿ ಅಂತಂದರೆ ಹೀಗೆ ಬೇಡ ಅಂತಂತ ಹೇಳಿದರು. ಇನ್ನು ಮಧ್ಯಾಹ್ನ ಯಾವಾಗಾದರೂ ಫ್ರೀಯಾಗಿ ಮಾಡಿಕೊಡ್ತೀನಿ ಅಂತಂತಂದರೆ ಆವಾಗಲೂ ಬೇಡ ಅಂತಂತ ಹೇಳಿದರು. ಆವತ್ತಿನ ದಿನ ನಾನು ನೈಟ್ ನೆನಪಿಸ್ದೆ ಅನ್ನೋ ಕಾರಣಕ್ಕೆ ಇವಾಗ ಹೋಗಿ ಮಾಡು ಅಂತಂತ ನನಗಂತಂದರು. ಜಸ್ಟ್ ನಾನು ನೆನಪಿಸಿದ್ದಷ್ಟೇ. ಇನ್ನು ಯಾವಾಗ ಕುಡಿತೀರಾ, ತಂದಿದ್ದಾಗಿದೆ, ಕುಡಿಬೇಕಲ್ವಾ ಅಂತಂತ ಹೇಳ್ತಿದ್ದೆ. ನಾನು ಯಾವಾಗ ಮಾಡಿಕೊಡ್ಲಿ ಅಂತ ಕೇಳ್ತಿದ್ದೆ. ಅವ್ರು ಅವತ್ತು ಈಗಲೇ ಮಾಡು, ಈಗಲೇ ಹೋಗಿ ಮಾಡು, ಈಗ ನೆನಪಿಸಿದೆಯಾ ಅಲ್ವಾ, ಇವಾಗ ಹೋಗಿ ಮಾಡು ಅಂತಂತ ಹೇಳ್ತಾ ಇದ್ರು. ಸರಿ ಅಂತೇಳಿ ನನಗೆ ಕೋಪ ಬಂತು. ಈ ಟೈಮಲ್ಲಿ ಹೋಗಿ ಈ ಜ್ಯೂಸ್ ಮಾಡೋದು ಏನು ಅಂದ್ಕೊಂಡು ನಾನು ಕೋಪ ಮಾಡ್ಕೊಂಡು ಮಾಡ್ತಾ ಇದ್ದೆ. ABC ಜ್ಯೂಸು ಡಿಫ್ರೆಂಟಾಗಿ ಮಾಡ್ತಾರೆ, ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಕಾಮನ್ ಆಗಿ ಮಾಡೋದು ಆ್ಯಪಲ್ಲು, ಬೀಟ್ರೂಟು ಮತ್ತು ಕ್ಯಾರೆಟ್ ಹಾಕಿ ಮಾಡ್ತಾರೆ, ಅದನ್ನು ABC ಜ್ಯೂಸ್ ಅಂತ ಹೇಳ್ತಾರೆ. ಬಟ್ ನಾನಿಲ್ಲಿ ಉಪಯೋಗಿಸಿರೋದು ದಾಳಿಂಬೆ, ಬೀಟ್ರೂಟು ಮತ್ತು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಕ್ಯಾರೆಟ್ನ ಬಳಸ್ಕೊಂಡು ಈ ಜ್ಯೂಸನ್ನ ಮಾಡಿದ್ದೀನಿ. ಇದು ಒಂದು ವಿಡಿಯೋ ನನಗೆ ಅವರು ಸೆಂಡ್ ಮಾಡಿದರು ಇನ್ಸ್ಟಾಗ್ರಾಮಿಂದ. ಆ ವಿಡಿಯೋದಲ್ಲಿ ಇತ್ತು, ಒಬ್ಬರು ಡಾಕ್ಟರ್ ಏನೋ ಸಜೆಸ್ಟ್ ಮಾಡಿರೋದು, ABC ಜ್ಯೂಸಲ್ಲಿ ಎನಲ್ಲಿ ಅನಾರು, ಆಮ್ಲ ಮತ್ತು ಆ್ಯಪಲ್ ಬರುತ್ತೆ, ಮತ್ತು ಬೀಟ್ರೂಟು, ನೆಕ್ಸ್ಟ್ C ಕ್ಯಾರೆಟು, ಇದು 5 ಮಿಕ್ಸ್ ಮಾಡಿ ಜ್ಯೂಸ್ ಮಾಡಿ ಕುಡಿದ್ರೆ ಹೇರ್ ಗ್ರೋತ್ ಆಗುತ್ತೆ ಮತ್ತು ಸ್ಕಿನ್ ಗ್ಲೋ ಬರುತ್ತೆ ಅಂತಂತ ಹೇಳಿ ಅದು ಒಂದು ವಿಡಿಯೋ ಇತ್ತು. ಸೊ ನಾನು ಇದನ್ನು ಟ್ರೈ ಮಾಡೋಣ ಅಂತ ಹೇಳಿ ಇವರು ನನಗೆ ಕಳಿಸ್ಕೊಟ್ಟಿದ್ರು, ನಾನು ಅದನ್ನು ಮಾಡಿಕೊಟ್ಟಿದ್ದೆ. ಜ್ಯೂಸ್ನ ನಾವು ಕುಡಿಯೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದಾಗುತ್ತೆ. ಅದರಲ್ಲೂ ಸ್ಕಿನ್ಗೆ ಮತ್ತು ಹೇರ್ ಕೇರ್ಗೆ ತುಂಬ ಒಳಗಡೆಯಿಂದ, ಬಾಡಿ ಒಳಗಡೆಯಿಂದ ಒಳ್ಳೆ ಪೌಷ್ಟಿಕತೆ ಸಿಗುತ್ತೆ. ಇದನ್ನು ಕುಡಿಬೇಕು. ವೀಕ್ಲಿ 1 ಅಥವಾ 2 3 ಈ ಥರ ಕುಡಿಬೋದು. ಕೆಲವರು ಡೈಲಿ ಕುಡಿತಾರೆ. ನಿಜ ಹೇಳಬೇಕು ಅಂತಂದರೆ ನನಗೆ ಈ ಥರ ಜ್ಯೂಸನ್ನ ಕುಡಿಯೋದಕ್ಕೆ ಆಗೋದಿಲ್ಲ. ನಾನು ಆಲ್ರೆಡಿ ಟ್ರೈ ಮಾಡಿದ್ದೀನಿ. ಬೀಟ್ರೂಟ್ ಜ್ಯೂಸು ಮತ್ತು ಪಾಲಕ್ ಜ್ಯೂಸ್ ಇದನ್ನೆಲ್ಲ ಮಾಡ್ಕೊಂಡು ಕುಡ್ದಿದ್ದೀನಿ. ಅದನ್ನು ಕುಡಿದಾಗ ನನಗೆ ಒಂದು 2-3 ಡೇಸ್ ಊಟನೇ ಸೇರೋದಿಲ್ಲ ನೀಟಾಗಿ. ಆ ಪಾಲಕ್ ಜ್ಯೂಸ್ ಕುಡಿದ್ಬಿಟ್ಟು ನಾನು ಅದು ಪಾಲಕ್ ಪಲಾವ್ ಮಾಡಿದ್ರೂ ತಿನ್ನೋಕ್ಕಾಗಲ್ಲ, ಆ ಥರ ಸ್ಮೆಲ್ ಬರುತ್ತೆ ಅದು. ಸೊ ಹಾಗಾಗಿ ನನಗೆ ಈ ಥರ ಜ್ಯೂಸ್ ಆಗಲ್ಲ. ಇನ್ನು ಕುಡಿದ್ರೆ ಮಾತ್ರ ಹೆಲ್ತ್ ಬೆನಿಫಿಟ್ ತುಂಬ ಚೆನ್ನಾಗಿರುತ್ತೆ. ನಾರ್ಮಲ್ ಸಿಂಪಲ್ ABC ಜ್ಯೂಸಲ್ಲಿ ಆ್ಯಪಲ್, ಬೀಟ್ರೂಟ್, ಕ್ಯಾರೆಟ್ ಇರುತ್ತೆ. ಬೀಟ್ರೂಟ್ ಏನು ಮಾಡುತ್ತೆ ಅಂತಂತಂದರೆ ಆ್ಯಪಲ್ ಮತ್ತು ಕ್ಯಾರೆಟ್ ಎರಡೂ ಕೂಡ ಡಾಮಿನೇಟ್ ಮಾಡಿಬಿಟ್ಟಿರುತ್ತೆ ಅದ್ರ ಫ್ಲೇವರಲ್ಲಿ. ಸೊ ನಮಗೆ ಬೀಟ್ರೂಟ್ ಯಾರಿಗೆ ಇಷ್ಟ ಆಗೋದಿಲ್ಲ ಅವರಿಗೆ ಕುಡಿಯೋದಕ್ಕೆ ಇಷ್ಟ ಆಗೋದಿಲ್ಲ. ಇನ್ನು ಈ ಜ್ಯೂಸಲ್ಲಿ ನಾನು ದಾಳಿಂಬೆ ಮತ್ತು ಆಮ್ಲ ಅಂತ ಹೇಳಿದರೆ ಬೆಟ್ಟದ ನೆಲ್ಲಿಕಾಯಿನ ಆ್ಯಡ್ ಮಾಡಿರೋದ್ರಿಂದ ಈ ಬೆಟ್ಟದ ನೆಲ್ಲಿಕಾಯಿ ಈ ಬೀಟ್ರೂಟ್ನ ಸ್ವಲ್ಪ ಪ್ರಮಾಣದಲ್ಲಿ ಡಾಮಿನೇಟ್ ಮಾಡಿರುತ್ತೆ. ಸೊ ಹಾಗಾಗಿ ಆರಾಮಾಗಿ ಸ್ವಲ್ಪ ಕುಡಿಬೋದು. ಎಲ್ಲ ಮಿಕ್ಸ್ ಇರುತ್ತೆ. ಈ ಕ್ಯಾರೆಟ್ ಮತ್ತು ಆ್ಯಪಲ್ಲಿಂದ ಸ್ವಲ್ಪ ಸ್ವೀಟ್ನೆಸ್ ಇರುತ್ತೆ, ದಾಳಿಂಬೆಯಿಂದ ಸ್ವೀಟ್ನೆಸ್ ಇರುತ್ತೆ, ಸ್ವಲ್ಪ ಹುಳಿನೂ ಇರುತ್ತೆ. ಸೊ ಆರಾಮಾಗಿ ಕುಡಿಕೊಬೋದು. ಇನ್ನು ಬರೀ ಬೀಟ್ರೂಟು, ಆ್ಯಪಲ್ಲು, ಕ್ಯಾರೆಟ್ ಮಾಡಿದಾಗ ಬೀಟ್ರೂಟನ್ನೇ ಫ್ಲೇವರ್, ಆ ಫ್ಲೇವರ್ಗೆ ಬೇಡ ಅಂತ ಅನಿಸ್ಬಿಡುತ್ತೆ. ಎಮ್ಮಿನಾ ಸೂಪರ್ ಹೇಳು ಅಮ್ಮಗೆ.
ಜ್ಯೂಸ್ ಸಂಚಿತ್ ಒಬ್ಬನಿಗೆ ತುಂಬ ಚೆನ್ನಾಗಿದೆ ಅಂತ ಅನಿಸ್ತು. ಒಂದು 2-3 ಸರಿ ಕುಡ್ದ. ಇನ್ನು ಅವ್ರ ಅಪ್ಪಗೂ ಅಷ್ಟಾಗಿ ಇಷ್ಟ ಆಗಿಲ್ಲ, ಸ್ವಲ್ಪ ಬೀಟ್ರೋಟ್ ಫ್ಲೇವರ್ ಹೊಡಿತಿದೆ ಅಂತ ಅನಿಸುತ್ತೆ. ಸೊ ಚೆನ್ನಾಗಿ ಮಾಡಿಲ್ಲ ನೀನು ಅಂತ ಹೇಳಿದ್ರು. ಬೀಟ್ರೋಟ್ ಹಾಕಿದ್ಮೇಲೆ ಅದು ಫ್ಲೇವರ್ ಬಂದೇ ಬರುತ್ತೆ. ಅದು ಸರಿ, ಓಕೆ, ಇಷ್ಟ ಆದರೆ ಕುಡೀರಿ, ಇಲ್ಲ ಅಂದರೆ ಬಿಡಿ ಅಂತ ಅಂದ್ಕೊಂಡು ನಾನು ಸುಮ್ಮನಾದೆ. ಸ್ವಲ್ಪ ಜ್ಯೂಸ್ ಕೂಡ ಮಿಕ್ಕಿತ್ತು, ಅದನ್ನು ಫ್ರಿಜ್ಗೆ ಎತ್ತಿಟ್ಟಿದ್ದೆ. ಇನ್ನು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಲ್ಲ, ಆಫ್ಟರ್ನೂನ್ ಈ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಆಫ್ಟರ್ನೂನ್ ನಾನು ಊರಿಂದ ನುಗ್ಗೆ ಸೊಪ್ಪು ತಂದಿದ್ದೆ, ಅದರಿಂದ ನಾನು ಉಪ್ಸಾರು ಮಾಡೋಣ ಅಂತ ಹೇಳಿ ಬಿಡಿಸ್ಕೊತಾ ಇದ್ದೀನಿ. ನಾನು ಸೊಪ್ಪನ್ನ ಎಲ್ಲ ತುಂಬ ಎಳೆದನ್ನು ಕಿತ್ಕೊಂಡು ಬಂದಿದ್ದೆ. ನಾನು ಹಿಂದೆಗಡೆ ಒಂದು ಚಿಕ್ಕ ಗಿಡ ಇತ್ತು, ಅದರಲ್ಲೇ ಕಿತ್ಕೊಂಡು ಬಂದ್ಬಿಟ್ಟಿದ್ದೆ. ತಳ ಇರೋವಂಥದ್ದನ್ನು ಅಲ್ಲೇ ಬಿಟ್ಬಿಟ್ಟಿದ್ದೆ. ಸ್ವಲ್ಪನೇ ತೊಗೊಂಡು ಬಂದಿದ್ದೆ, ಏನಾದರೂ ಸೈಡಿಗೆ ಫ್ರೈ ಮಾಡ್ಕೊಳ್ಳೋದಕ್ಕೆ ಇರಲಿ ಅಂತೇಳಿ ಸ್ವಲ್ಪ ತೊಗೊಂಡು ಬಂದಿದ್ದೆ, ಜಾಸ್ತಿ ತೊಗೊಂಡು ಬಂದಿರಲಿಲ್ಲ. ನುಗ್ಗೆ ಸೊಪ್ಪು ಕೂಡ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇರ್ತಾರೆ. ಕೆಲವರಿಗೆ ಇದಾಗೋದಿಲ್ಲ, ಇದು ತುಂಬ ಹೀಟ್ ಇರುತ್ತೆ, ಕೆಲವ್ರ ಬಾಡಿಗಳಿಗೆ ಆಗೋದಿಲ್ಲ. ಆದರೆ ಕಾಮನ್ ಆಗಿ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಒಳ್ಳೆಯದೇನೆ. ತಿಂದ್ರೂ ಏನಾದರೂ ತುಂಬ ಹೀಟ್ ಅಂತ ಅನ್ಸಿದ್ರೆ ಈ ಅಲಸಂದೆ ಕಾಳು ಮತ್ತು ಹೆಸರು ಕಾಳು ಈ ಥರ ಯಾವುದು ಅದ್ರ ಆಪೋಸಿಟ್ ಗುಣ ಹೊಂದಿರುತ್ತೆ, ಅದನ್ನು ಅಂಥ ಕಾಳುಗಳು ಹಾಕೊಂಡ್ಬಿಟ್ರೆ ಸ್ವಲ್ಪ ಹೀಟ್ ಅನ್ನೋದು ಕಡಿಮೆ ಆಗುತ್ತೆ. ನಾನಿಲ್ಲಿ ಬೇಳೆಕಾಳನ್ನೇ ಹಾಕೊತಾ ಇದ್ದೀನಿ. ನಾನು ಅದ್ರ ಹಿಂದಿನ ದಿನ ನಾನು ಹೆಸರು ಕಾಳಿನ ಪಲ್ಯ ಮಾಡಿದ್ದೆ, ಅದಕ್ಕೆ ಈ ಬೇಳೆಕಾಳೇ ಹಾಕ್ಕೊಳ್ಳೋಣ ಅಂತ ಹೇಳಿ ಬೇಳೆಕಾಳನ್ನ ಫಸ್ಟು ವಾಶ್ ಮಾಡಿ ಅದನ್ನು ಬೇಯೋದಕ್ಕೆ ಅಂತ ಇಟ್ಬಿಟ್ಟು ಮತ್ತೆ ನಾನು ನುಗ್ಗೆ ಸೊಪ್ಪನ್ನ ಬಿಡಿಸ್ಕೊತಾ ಇದ್ದೀನಿ. ಕಾಳುಗಳನ್ನ ಕುಕ್ಕರಲ್ಲಿ 1 ಅಥವಾ 2 ವಿಷಿಲ್ ತೆಗೆಸಿ ಅದಾದ ನಂತರ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಉಪ್ಸಾರು ಮಾಡ್ಬೋದು. ನಾನಿಲ್ಲಿ ಓಪನ್ ಪಾತ್ರೆಯಲ್ಲಿ ಇಟ್ಟು ಬೇಯಿಸ್ತೀನಿ. ಅದಕ್ಕೆ ಒಂದು 3-4 ಲೋಟ ನೀರು ಹಾಕ್ತೀನಿ. ಅದು ಓಪನ್ ಪಾತ್ರೆಯಲ್ಲಿ ಬೇಯೋದ್ರಿಂದ ನೀರು ಸ್ವಲ್ಪ ಆವಿ ಆಗ್ತಾ ಇರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕ್ಬಿಟ್ಟು ಅದನ್ನು ಬೇಯಿಸ್ಕೊತೀನಿ. ಓಪನ್ ಪಾತ್ರೆಯಲ್ಲಿ ನಾವು ಅಡುಗೆ ಮಾಡಿಕೊಂಡ್ರೆ ನಮಗೆ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಹಾಗಾಗಿ ಕೆಲವೊಂದು ಸರಿ ಟೈಮ್ ಇದ್ದಾಗ ಮಾಡ್ತೀನಿ, ಇಲ್ಲ ಟೈಮ್ ಇಲ್ಲ ಅಂತಂತಂದರೆ ನಾನು ಕೂಡ ಹಂಗೇನೆ ಕುಕ್ಕರಲ್ಲಿ 1-2 ವಿಷಿಲ್ ಕೂಗಿಸ್ಬಿಟ್ಟು ಅದಾದ ನಂತರ ಸೊಪ್ಪನ್ನು ಹಾಕೊತೀನಿ. ಮೊದಲೆಲ್ಲ ಅಡುಗೆಗೆ ಸೌದೆ ಒಲೆ ಉಪಯೋಗಿಸ್ಕೊಂಡು ಮಡಕೆ ಈ ಓಪನ್ ಪಾತ್ರೆಗಳಲ್ಲೇ ಅಡುಗೆ ಮಾಡ್ತಿದ್ದು. ಇವಾಗ ಕುಕ್ಕರ್ಗಳು, ಗ್ಯಾಸ್ ಸ್ಟವ್ಗಳು ಬಂದುಬಿಟ್ಟು ತುಂಬ ಅಡುಗೆ ಸುಲಭ ಆಗಿಬಿಟ್ಟಿದೆ. 1/2 ಅವರಲ್ಲೆಲ್ಲ ಅಡುಗೆ ರೆಡಿ ಆಗಿಬಿಡುತ್ತೆ. ಮೊದಲು ಅಡುಗೆ ಅಂತಂತ ಹೇಳಿದರೆ 5 ಗಂಟೆಗೆ ಸ್ಟಾರ್ಟ್ ಮಾಡಿ 6-6:30 ಅಷ್ಟರಲ್ಲಿ ಅಡುಗೆ ಮುಗೀತಿತ್ತು. ಆದರೆ ಈಗ ಹಂಗಲ್ಲ, ಒಂದು 1/2 ಅವರಲ್ಲಿ ಆರಾಮಾಗಿ ಅಡುಗೆ ಆಗೋಗುತ್ತದೆ. ಅದರಲ್ಲೂ ಇನ್ನೂ ಸುಲಭ ಏನಂತಂತ ಹೇಳಿದ್ರೆ ಫ್ರಿಜ್ಜಲ್ಲಿ ನಿನ್ನೆ ಮೊನ್ನೆ ಸಾಂಬಾರು ಇರುತ್ತೆ, ಯಾವುದಾದ್ರೂ ಒಂದು ಸಾಂಬಾರು ತಗೊಂಡು ಊಟ ಮಾಡ್ಬೋದು. ಒಂಥರ ಸೋಂಬೇರಿಗಳಾಗ್ಬಿಟ್ಟಿದ್ದೀವಿ ಅಂತಂತ ಅನಿಸುತ್ತೆ. ಬೇಳೆ ಬೇಯೋದಕ್ಕೆ ಅಂತ ಇಟ್ಟು ಸೊಪ್ಪೆಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೆ. ಈ ಸೊಪ್ಪೆಲ್ಲ ಬಿಡಿಸ್ಕೊಂಡಿದ್ದಾದ ನಂತರ ನಾನು ಅದನ್ನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಕೆಲವರೆಲ್ಲ ನುಗ್ಗೆ ಸೊಪ್ಪು ಮರದ ಮೇಲೆ ಇರುತ್ತೆ, ಅದನ್ನೇನು ತೊಳೆಯೋ ಅವಶ್ಯಕತೆ ಇಲ್ಲ ಅಂದ್ಕೊಂಡು ತೊಳೆಯೋದಿಲ್ಲ. ಅದು ತೊಳಿಬೇಕಾಗುತ್ತೆ. ಕೆಲವೊಂದು ಸರಿ ಯಾವುದಾದ್ರೂ ಪಕ್ಷಿ ಏನಾದರೂ ಮಾಡಿಬಿಟ್ಟಿದ್ರೆ ಅದಕ್ಕಾಗಿ ನಾವು ತೊಳಿಬೇಕಾಗುತ್ತೆ. ಮತ್ತು ಸೊಪ್ಪನ್ನ ನಾವು ಎಲ್ಲೆಲ್ಲೋ ಇಟ್ಟಿರ್ತೀವಿ, ಕೆಲವೊಂದು ಸರಿ ಹೇಳೋದಕ್ಕಾಗೋದಿಲ್ಲ. ಆ ಟೈಮಲ್ಲಿ ಏನಾದರೂ ಆಗಿರ್ಬೋದು, ಧೂಳೆಲ್ಲ ಕೂತಿರುತ್ತೆ. ಸೊ ನುಗ್ಗೆ ಸೊಪ್ಪನ್ನು ಸಹ ನಾವು ವಾಶ್ ಮಾಡ್ಕೊಬೇಕು ನೀಟಾಗಿ. ಇನ್ನು ಬೆಂದಿದ್ದ ಬೇಳೆಗೆ ನಾನು ಸೊಪ್ಪನ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಸೊಪ್ಪು ಕೂಡ ಒಂದು 5 ನಿಮಿಷ ಬೇಯಲಿ ಅಂತ ಬಿಟ್ಟು ನಾನು ಈ ಕಡೆ ಉಪ್ಸಾರು ಖಾರ ರೆಡಿ ಮಾಡ್ಕೊತಾ ಇದ್ದೀನಿ. ಉಪ್ಸಾರು ಖಾರಕ್ಕೆ ಮೆಣಸಿಕಾಯಿನ ಸುಟ್ಕೊತಾ ಇದ್ದೀನಿ. ಮೆಣಸಿಕಾಯಿ ಸುಟ್ಕೊಳ್ಳೋದಕ್ಕೆ ನಾನಿಲ್ಲಿ ತವ ತಗೊಂಡಿದ್ದೀನಿ. ಇದು ಐರನ್ ತವ, ಇದರಲ್ಲಿ ಆರಾಮಾಗಿ ನೀಟಾಗಿ ಆ ಮೆಣಸಿಕಾಯಿಗಳನ್ನ ನೀಟಾಗಿ ಸುಟ್ಕೊಬೋದು ಅಂತ. ಒಲೆಯಲ್ಲಿ ಅಡುಗೆ ಮಾಡಬೇಕಾದ್ರೆ ಕೆಂಡದಲ್ಲಿ ಮೆಣಸಿಕಾಯಿನ ಸುಟ್ಕೊತಿದ್ರು. ಇವಾಗ ಆ ಥರ ಆಪ್ಷನ್ ಇಲ್ವಲ್ಲ, ಸೊ ಹಾಗಾಗಿ ನಾವು ಈ ಥರ ತವ ಇಟ್ಕೊಂಡು ನೀಟಾಗಿ ಮೆಣಸಿಕಾಯಿನ ಫ್ರೈ ಮಾಡ್ಕೊಳ್ಳೋದು. ಕೆಲವೊಂದು ಸಾರಿ ಹಸಿರು ಮೆಣಸಿಕಾಯಿ ಖಾರನೂ ಕೂಡ ಚೆನ್ನಾಗಿರುತ್ತೆ. ಅದು ಈ ಸೀಸನಲ್ಲಿ, ಅಂದರೆ ಹಸಿ ಕಾಳು ಬರುತ್ತಲ್ಲ, ಈ ಅವರೆಕಾಳು ಮತ್ತು ತೊಗರಿಕಾಳು, ಆ ಸೀಸನಲ್ಲಿ ಹಸಿರು ಮೆಣಸಿಕಾಯಿನ ಖಾರ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಆದರೆ ಅದು ಪಿತ್ತ ಅಂತ ಹೇಳಿ ಎಲ್ಲರೂ ಅವಾಯ್ಡ್ ಮಾಡ್ತಾರೆ. ಮೆಣಸಿಕಾಯಿ ಎಲ್ಲ ಸುಟ್ಟಾಗೋ ಅಷ್ಟರಲ್ಲಿ ಆ ಕಡೆ ಸೊಪ್ಪು ಕಾಳು ಎಲ್ಲ ನೀಟಾಗಿ ಬೆಂದ್ಕೊಂಡಿದ್ದು. ಆ ಬೆಂದಿದ್ದ ಸೊಪ್ಪು ಕಾಳು ಎರಡನ್ನೂ ನಾನು ಒಂದು ಸ್ಟ್ರೈನರ್ ತಗೊಂಡು ಸೋಸ್ಕೊತಾ ಇದ್ದೀನಿ. ಆ ಸಾಂಬಾರು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ರೇ ಚೆನ್ನಾಗಿರುತ್ತೆ ಉಪ್ಸಾರು. ಅದು ಬರೀ ಅದರದ್ದೇ ರಸ ಇರೋದ್ರಿಂದ ನಾವೇನು ಬೇರೆ ಏನು ಮಸಾಲೆ ಅಥವಾ ಒಗ್ಗರಣೆ, ಖಾರದ ಪುಡಿ ಏನು ಹಾಕೋದಿಲ್ಲ. ಹಾಗಾಗಿ ನಾವು ಸ್ವಲ್ಪ ಕ್ವಾಂಟಿಟಿನಲ್ಲೇ ಮಾಡಬೇಕು. ಸೊಪ್ಪು ಮತ್ತು ಕಾಳಿನ ರಸ ಮಾತ್ರ ಉಪ್ಸಾರಾಗಿ ಕನ್ವರ್ಟ್ ಆಗಿರುತ್ತೆ. ನಾವು ಅದಕ್ಕೆ ಜಾಸ್ತಿ ನೀರು ಹಾಕ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ ಹೋದರೆ ಅದು ಟೇಸ್ಟ್ ಅಷ್ಟಾಗಿ ಚೆನ್ನಾಗಿರೋದಿಲ್ಲ. ಸೊಪ್ಪಿಂದ ನೀರನ್ನ ನೀಟಾಗಿ ಸಪ್ರೇಟ್ ಮಾಡಿ ಎತ್ತಿಟ್ಕೊಂಡು ನಾನು ಅದೇ ಪಾತ್ರೆಗೆ ಒಗ್ಗರಣೆ ಹಾಕ್ಕೊಂಡು ಸೊಪ್ಪು ಫ್ರೈ ಮಾಡ್ತಾ ಇದ್ದೀನಿ. ನಾನು ಸೊಪ್ಪು ಫ್ರೈ ಮಾಡೋದಕ್ಕೆ ಇವತ್ತು ಮೊಟ್ಟೆ ಕೂಡ ಯೂಸ್ ಮಾಡ್ಕೊತಾ ಇದ್ದೀನಿ. ಈ ಬರೀ ನುಗ್ಗೆ ಸೊಪ್ಪು ತಿನ್ನೋಕ್ಕೆ ಕೆಲವ್ರಿಗೆ ಬೇಜಾರಾಗ್ಬೋದು. ಅವರು ಈ ಥರ ಮೊಟ್ಟೆಗಳನ್ನ ಆ್ಯಡ್ ಮಾಡಿಕೊಂಡ್ರೆ ಅದು ಫ್ಲೇವರ್ ಇನ್ನೂ ಚೆನ್ನಾಗಿ ಬರುತ್ತೆ, ಟೇಸ್ಟ್ ಚೆನ್ನಾಗಿರುತ್ತೆ. ಮೊಟ್ಟೆನ ತಿನ್ನೋರು ಯೂಸ್ ಮಾಡ್ಬೋದು, ತಿನ್ನಲ್ಲ ಅಂತಂತಂದರೆ ಬರೀ ನುಗ್ಗೆ ಸೊಪ್ಪು ಕೂಡ ಚೆನ್ನಾಗಿರುತ್ತೆ. ಒಬ್ಬೊಬ್ರು ಟೇಸ್ಟ್ ಒಂದೊಂದು ಥರ ಇರುತ್ತೆ. ನನಗೆ ನುಗ್ಗೆ ಸೊಪ್ಪು ನಾರ್ಮಲ್ ಆಗಿ ಫ್ರೈ ಮಾಡಿದಾಗ್ಲೂ ತುಂಬ ಇಷ್ಟ ಆಗುತ್ತೆ. ಆದರೆ
ಅದರಲ್ಲೂ ನಮ್ಮಮ್ಮ ಮಾಡಿದಾಗ ತುಂಬ ಇಷ್ಟ ಆಗುತ್ತೆ. ಇನ್ನು ಈ ಥರ ಎಗ್ ಆ್ಯಡ್ ಮಾಡಿದಾಗಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಆರಾಮಾಗಿ ತಿನ್ಬೋದು. ಟೇಸ್ಟು ಮಕ್ಕಳು ಆರಾಮಾಗಿ ತಿಂತಾರೆ ಎಗ್ ಫ್ರೈ ಮಾಡಿದ್ರೆ. ಸೊ ಹಾಗಾಗಿ ನಾನು ಎಗ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸಪ್ರೇಟಾಗಿ ಎಗ್ ಬಾಯ್ಲ್ ಮಾಡಿ ಕೊಟ್ಟರೆ ಸಂಚಿತ್ ತಿನ್ನಲ್ಲ, ಅದಕ್ಕೆ ನಾನು ಸೊಪ್ಪಿನ ಜೊತೆನೇ ಎಗ್ನ ಹಾಕ್ಬಿಡ್ತೀನಿ. ಸೊಪ್ಪು ಫ್ರೈ ಮಾಡೋದಕ್ಕೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಈರುಳ್ಳಿ ಮೆಣಸಿನ್ಕಾಯಿ ಹಾಕಿ ಫ್ರೈ ಮಾಡಿಕೊಂಡೆ. ಅದಾದ ನಂತರ ಒಂದು 4 ಎಗ್ನ ನಾನು ಒಡೆದು ಹಾಗೆ ಬಿಟ್ಟು ನೀಟಾಗಿ ಫ್ರೈ ಮಾಡಿಕೊಂಡೆ. ಸಣ್ಣದಾಗಿ ಒಡ್ಕೊಳ್ಳೋವರೆಗೂ ನಾನು ಅದನ್ನು ನೀಟಾಗಿ ಬೀಟ್ ಮಾಡಿಕೊಂಡೆ. ಮೊಟ್ಟೆ ಹಾಕಿದ್ರೆ ನಾವು ಸಾಸಿವೆ ಹಾಕಲ್ಲ, ಮೊಟ್ಟೆ ಹಾಕಿಲ್ಲ ಅಂತಂತಂದರೆ ಸಾಸಿವೆ ಹಾಕಿ ಒಗ್ಗರಣೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಇನ್ನು ಅದು ಏನು ಎಗ್ ಎಲ್ಲ ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಸಣ್ಣದಾಗಿ ಆಗಬೇಕು, ತುಂಬ ದೊಡ್ಡದಾಗಾದರೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಸಣ್ಣದಾಗಿ ಹೊಡಿಯೋವರೆಗೂ ನೀಟಾಗಿ ಬೀಟ್ ಮಾಡಿಕೊಂಡ್ರೆ ಅದು ಚೆನ್ನಾಗಿ ಬರುತ್ತೆ. ಅದೆಲ್ಲ ನೀಟಾಗಿ ಬೀಟ್ ಆದ ನಂತರ ನೀಟಾಗಿ ಫ್ರೈ ಅದರದ್ದು ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡಿಕೊಂಡು ಅದಾದ ನಂತರ ನಾವೇನು ಬೇಯಿಸಿ ಇಟ್ಕೊಂಡಿದ್ವಿ ಸೊಪ್ಪು ಮತ್ತು ಕಾಳು ಅದನ್ನು ಆ್ಯಡ್ ಮಾಡ್ಕೋಬೇಕು. ಎಲ್ಲ ಹಾಕಿದ್ಮೇಲೆ ಉಪ್ಪಿನ ಪುಡಿನ ಮೇಲೆ ಹಾಕ್ಬಿಟ್ಟು ನೀಟಾಗಿ ಸಫಲ್ ಮಾಡ್ಕೊಬೇಕು. ಉಪ್ಪನ್ನ ನಾವು ಈಗಾದರೂ ಹಾಕೊಬೋದು ಅಥವಾ ಈ ಈರುಳ್ಳಿ ಫ್ರೈ ಮಾಡಬೇಕಾದ್ರೆ ಹಾಕೊಂಡ್ರೆ ಒಂದು ಅಡ್ವಾಂಟೇಜ್ ಏನಂತಂದರೆ ಎಲ್ಲದಕ್ಕೂ ನೀಟಾಗಿ ಅದು ಸಫಲ್ ಆಗುತ್ತೆ, ನೀಟಾಗಿ ಕಲಿಸ್ಬೋದು. ಹಾಗಾಗಿ ನಾವು ಈರುಳ್ಳಿ ಹಾಕಬೇಕಾದ್ರೇ ಉಪ್ಪು ಹಾಕೊಳ್ಳೋದು ಬೆಟರು. ಹಾಗೆ ನಾವು ಸೊಪ್ಪು ಕಾಳು ಬೇಯಿಸ್ಬೇಕಾದ್ರೆ ಇನಿಷಿಯಲಲ್ಲೇ ನಾವು ಸ್ವಲ್ಪ ಉಪ್ಪು ಹಾಕೊಂಡಿರ್ತೀವಿ. ಅದ್ರ ಟೇಸ್ಟ್ ನೋಡಿಕೊಂಡು ನಾವು ಈ ಫ್ರೈ ಮಾಡಬೇಕಾದ್ರೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋಬೇಕು. ಇನ್ನು ಲಾಸ್ಟಲ್ಲಿ ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ತೆಂಗಿನಕಾಯಿ ತುರಿ ನಾನಿಲ್ಲಿ ಗ್ರೇಟ್ ಮಾಡ್ಕೊಂಡಿರಲಿಲ್ಲ, ಮಿಕ್ಸಿನಲ್ಲೇ ಅದನ್ನು ರುಬ್ಕೊಂಡಿದ್ದೆ, ಸ್ವಲ್ಪ ತುರಿಯಾಗಿ ಅದನ್ನು ಹಾಕ್ತಾ ಇದ್ದೀನಿ. ಅದಾದ ನಂತರ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಖಾರದ ಪುಡಿನ ಎಲ್ಲ ಹಾಕೊತಾ ಇದ್ದೀನಿ. ಇಲ್ಲ ಅಚ್ಚ ಖಾರದ ಪುಡಿನಾದರೂ ಹಾಕೋಬೋದು, ಇಲ್ಲ ಸಾಂಬಾರು ಪುಡಿನಾದರೂ ಹಾಕೋಬೋದು. ನನಗೆ ಈ ಥರ ಸಾಂಬಾರು ಪುಡಿ ಹಾಕಿ ಅಭ್ಯಾಸ ಇದೆ, ಸೊ ಹಾಗಾಗಿ ನಾನು ಸಾಂಬಾರು ಪುಡಿನೇ ಹಾಕೊತಾ ಇದ್ದೀನಿ. ಇದ್ರ ಟೇಸ್ಟು ಕೂಡ ಡಿಫ್ರೆಂಟಾಗಿರುತ್ತೆ. ಇನ್ನು ಎಲ್ಲ ಆದಮೇಲೆ ಬಿಸಿ ಇದ್ದಾಗಲೇ ನಾನು 2 ಸ್ಪೂನ್ ಆಗುವಷ್ಟು ಹಾಕಿ ಪ್ಲೇಟಿಗೆ ಹಾಕಿ ಸಂಚಿತ್ಗೆ ಕೊಟ್ಟೆ. ಅವನು ಸ್ವಲ್ಪ ಸಪ್ರೇಟಾಗಿ ತಿಂದಾಗ ನೀಟಾಗಿ ತಿನ್ಕೋತಾನೆ, ಅನ್ನ ಜೊತೆ ತಿನ್ಸೋಕೆ ಹೋದಾಗ ಅವ್ನು ತಿನ್ನೋದಿಲ್ಲ. ಅದಕ್ಕೆ ಫಸ್ಟ್ ಅವನಿಗೆ ಕೊಟ್ಬಿಡ್ತೀನಿ, ನಾವು ಊಟ ಮಾಡಬೇಕಾದ್ರೆ ಅನ್ನ ತಿನ್ನಿಸೋದು. ಉಪ್ಸಾರು, ಅನ್ನ ಮತ್ತು ಸೊಪ್ಪು ಫ್ರೈ ಎಲ್ಲ ಮುಗೀತು. ಇನ್ನು ಮುದ್ದೆ ರೆಡಿ ಮಾಡ್ಕೊಳ್ಳೋಣ, ಬಿಸಿ ಮುದ್ದೆ ಮಾಡೋಣ ಅಂತ ಲಾಸ್ಟಲ್ಲಿ ಮುದ್ದೆ ಮಾಡ್ಕೋತಾ ಇದ್ದೀನಿ. ಮುದ್ದೆಗೆ 1-2 ಲೋಟ ಆಗುವಷ್ಟು ನೀರನ್ನ ನಾನು ಬಿಸಿ ಆಗಲಿಕ್ಕೆ ಇಟ್ಬಿಟ್ಟು ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಖಾರಕ್ಕೆ ಮೆಣಸಿಕಾಯಿ ಏನು ಸುಟ್ಕೊಂಡಿದ್ದೆ ಅದೆಲ್ಲ ಸ್ವಲ್ಪ ತಣ್ಣಗಾಗಿತ್ತು, ಅದನ್ನೆಲ್ಲ ಹಿಂದೆಗಡೆ ತೊಟ್ಟನ್ನು ತೆಗ್ದಾಕ್ಬಿಟ್ಟು ಇಲ್ಲಿ ಏನದು ಬೆಳ್ಳುಳ್ಳಿನ ನಾನು ಹಾಕೊತಾ ಇದ್ದೀನಿ. ಖಾರ ಅಂದರೆ ಖಾರ ಥರನೇ ಇರಬೇಕು, ಜಾಸ್ತಿ ತೆಂಗಿನಕಾಯಿ ಹಾಕಿದ್ರೆ ಅದು ಅಷ್ಟು ಚೆನ್ನಾಗಿರೋದಿಲ್ಲ. ನಾನು ನೋಡಿದ್ದೀನಿ ಕೆಲವರೆಲ್ಲ ತೆಂಗಿನಕಾಯಿ ತುಂಬ ಜಾಸ್ತಿ ಹಾಕ್ತಾರೆ, ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನ ತುರಿ, 10-12 ಆಗುವಷ್ಟು ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ. ಆಮೇಲೆ 1 ಗೆಡ್ಡೆ ಬೆಳ್ಳುಳ್ಳಿ, ಆ 1 ಗೆಡ್ಡೆನಲ್ಲಿ 4-5 ಎಸಲಾಗುವಷ್ಟು ದೊಡ್ಡದು ಎತ್ತಿಟ್ಬಿಟ್ಟು ಇನ್ನು ಮಿಕ್ಕಿದ್ದೆಲ್ಲ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಹುಣಸೆ ಹಣ್ಣು ಮತ್ತು ಮೆಣಸು ಮತ್ತು ಜೀರಿಗೆ. ಮೆಣಸು ಸ್ವಲ್ಪ ಕಡಿಮೆ ಇರುತ್ತೆ, ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ನೀಟಾಗಿ ರುಬ್ಕೊಂಡ್ಬಿಟ್ರೆ ನಮ್ಮ ನಾಟಿ ಖಾರ ರೆಡಿಯಾಗಿರುತ್ತೆ. ನಮ್ಮನೆಯಲ್ಲಿ ಈ ಥರ ಉಪ್ಸಾರು ಖಾರ ತಿನ್ನೋದು ಕಡಿಮೆನೇ. ಬೇಕಾದರೆ ಉಪ್ಪಿನಕಾಯಿ ಇದ್ದರೆ ಅದರಲ್ಲೇ ಉಪ್ಸಾರಲ್ಲೂ ಊಟ ಮಾಡ್ಕೊಬಿಡ್ತೀವಿ. ನನಗೆ ಉಪ್ಪಿನಕಾಯಿಗಿಂತ ಈ ಥರ ಉಪ್ಸಾರು ಖಾರ ಮಾಡ್ಕೊಂಡು ಊಟ ಮಾಡಿದ್ರೆ ತುಂಬ ರುಚಿ ಅಂತ ಅನಿಸುತ್ತೆ. ಸೊ ಹಾಗಾಗಿ ಸಮ್ಟೈಮ್ಸ್ ಮಾಡ್ತೀನಿ, 1 ತಿಂಗ್ಳಿಗೆ ಒಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಈ ಥರ ಖಾರ ಮಾಡ್ಕೋತೀನಿ. ನಾನು ಒಬ್ಬಳೇ ಇದನ್ನು ಖಾಲಿ ಮಾಡಬೇಕಲ್ಲ, ಸೊ ಹಾಗಾಗಿ ಬೇಗ ಖಾಲಿ ಆಗಲ್ಲ. ಸಮ್ಟೈಮ್ಸ್ ಏನು ಮಾಡ್ತೀನಿ, ಅದಕ್ಕೆ ಕೆಲವೊಂದು ಸರಿ ಮಧ್ಯಾಹ್ನ ಟೈಮು ಬಿಸಿ ಅನ್ನಕ್ಕೆ ಈ ಥರ ಖಾರ ಹಾಕ್ಕೊಂಡು ತುಪ್ಪ ಹಾಕ್ಕೊಂಡು ಊಟ ಮಾಡಿಬಿಡ್ತೀನಿ. ನನಗೆ ಚಿಕ್ಕವಳಿರ್ಬೇಕಾದ್ರೆ ಈ ಮಸಾಲೆ ಸಾಂಬಾರುಗಳು ಜಾಸ್ತಿ ಇಷ್ಟ ಆಗ್ತಿತ್ತು. ಕಡಲೆಕಾಳು ಸಾರು, ಬಟಾಣಿ ಸಾರು, ಚಿಕನ್ ಸಾಂಬಾರು, ಈ ಥರ ಮಸಾಲೆ ಹಾಕಿರೋ ಸಾಂಬಾರುಗಳು ತುಂಬ ಇಷ್ಟ ಆಗ್ತಿತ್ತು. ಇತ್ತೀಚೆಗೆ ಅಂದರೆ ಒಂದು 4-5 ವರ್ಷದಿಂದ ಈ ಥರ ಸಾಂಬಾರುಗಳು ಇಷ್ಟ ಆಗೋದಿಲ್ಲ. ಲೈಟಾಗಿ ಈ ಥರ ಉಪ್ಸಾರು ತಿನ್ನೋದೇ ಬೆಟರು ಅಂತ ಅನ್ಸುತ್ತೆ. ಆವತ್ತಿನ ದಿನನೇ ಆರಾಮಾಗಿರ್ತೀವಿ, ಗಂಟ್ಲು ಉರಿಯಲ್ಲ, ಹೊಟ್ಟೆ ಉರಿಯಲ್ಲ, ಮಸಾಲೆ ತಿಂದಿರಲ್ವಲ್ಲ, ಆರಾಮಾಗಿ ಅನಿಸುತ್ತೆ. ಈ ಖಾರದೆಲ್ಲ ಮೆಣಸು ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಿ, ತುಂಬ ನೀಟಾಗಿ ಡೈಜೆಷನ್ ಆಗುತ್ತೆ ಅನಿಸುತ್ತೆ, ಅದಕ್ಕೆ ಆರಾಮಾಗಿ ಅನಿಸುತ್ತೆ. ಯಾವತ್ತು ಮಸಾಲೆ ತಿಂದಿರ್ತೀವಿ ಅವತ್ತು ಅನ್ಕಂಫರ್ಟಬಲ್ ಫೀಲ್ ಅಂತ ಅನಿಸುತ್ತೆ ನನಗೆ. ಖಾರ ಎಲ್ಲ ರುಬ್ಬಿದ ನಂತರ ಆ ಖಾರ ಎಲ್ಲ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ಅದೇ ಜಾರ್ಗೆ ಸ್ವಲ್ಪ 1/2 ಲೋಟ ನೀರಾಗುವಷ್ಟು ನೀರು ಹಾಕ್ಬಿಟ್ಟು ನೀಟಾಗಿ ಸಫಲ್ ಮಾಡಿ ಜಾರಲ್ಲಿರೋ ಖಾರ ಎಲ್ಲ ಬರೋ ಥರ ಮಾಡಿಕೊಂಡು ಆ ನೀರನ್ನು ಉಪ್ಸಾರಿಗೆ ಆ್ಯಡ್ ಮಾಡ್ಕೊಳ್ಳೋದು. ಈ ಥರ ಮಾಡಿಕೊಂಡಾಗ ಉಪ್ಸಾರು ಟೇಸ್ಟ್ ಇನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ.
ಖಾರ ಬೇಡ ಅಂತಂತಂದರೆ ಹಾಗೆ ಊಟ ಮಾಡ್ಬೋದು. ಯಾಕೆಂತಂದರೆ ಸ್ವಲ್ಪ ನಾವು ಖಾರದ ನೀರು ಹಾಕಿರೋದ್ರಿಂದ ಅದು ಸ್ಪೈಸಿ ಆಗಿರುತ್ತೆ. ಖಾರ ಬೇಡ ಅಂತಂತ ಅನಿಸಿದ್ರೆ ಜಸ್ಟ್ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಆರಾಮಾಗಿ ಊಟ ಮಾಡ್ಕೊಬೋದು. ಕೊನೆಯಲ್ಲಿ ಮುದ್ದೆ ಕೂಡ ರೆಡಿಯಾಗಿರುತ್ತೆ. ಎಲ್ಲ ರೆಡಿ ಆದಮೇಲೆ ಮುದ್ದೆ ಮಾಡ್ಕೊಳ್ಳೋದು ಬೆಟರು. ಯಾಕೆಂದರೆ ತುಂಬ ಬಿಸಿ ಬಿಸಿಯಾಗಿದ್ದಾಗ ಊಟ ಮಾಡಿದ್ರೆ ಆರಾಮಾಗಿ ಮುದ್ದೆ ಊಟ ಮಾಡ್ಬೋದು. ಮುದ್ದೆ ತಣ್ಣಿ ಆದಮೇಲೆ ಅದನ್ನು ಮುದ್ದೆ ಮುರಿದು ನಾವು ನುಂಗೋದಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಹಾಗಾಗಿ ನಾವು ಮುದ್ದೆನ ಆದಷ್ಟು ಲಾಸ್ಟಲ್ಲಿ ಮಾಡಿಕೊಂಡ್ರೆ ಒಳ್ಳೆಯದು. ಬಿಸಿ ಬಿಸಿಯಾಗಿ ಊಟ ಮಾಡೋದು ಬೆಟರ್. ಇದು ನನ್ನ ಇವತ್ತಿನ ಸಿಂಪಲ್ ಆಗಿರೋ ಸಖತ್ತಾಗಿರೋ ಊಟ ಆಗಿತ್ತು. ನೋಡೋದಕ್ಕೆ ತುಂಬ ಲೈಟಾಗಿ ಸಿಂಪಲ್ ಆಗಿರ್ಬೋದು, ಆದರೆ ತಿನ್ನೋದಕ್ಕೆ ತುಂಬ ರುಚಿಯಾಗಿತ್ತು. ಎಗ್ ಹಾಕಿ ಫ್ರೈ ಮಾಡಿರೋದ್ರಿಂದ ಆ ಸೊಪ್ಪು ತುಂಬ ರುಚಿಯಾಗಿ ಬಂದಿತ್ತು. ಇನ್ನು ಮುದ್ದೆ, ಅನ್ನ, ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಊಟ ಮಾಡಿದ್ವಿ. ತುಂಬ ಚೆನ್ನಾಗಿ ಬಂದಿತ್ತು. ಮಧ್ಯಾಹ್ನದ ಊಟ ನಮ್ಮ ಸಂಚಿತೆ ಹೇಳೋ ಥರ ಎಮ್ಮಿಯಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನಾನು ಮಾಡಿದ ಊಟ ನನಗೆ ಇಷ್ಟ ಆಯಿತು. ಕೆಲವೊಂದು ಸಾಂಬಾರುಗಳು, ಈ ಚಿಕನ್ ಸಾಂಬಾರುಗಳೇ ನಾನು ಮಾಡಿದ ಅಡುಗೆ ನನಗೆ ಇಷ್ಟ ಆಗೋದಿಲ್ಲ. ಈ ಥರ ಲೈಟಾಗಿ ಮಾಡಿರೋ ಅಡುಗೆಗಳು ತುಂಬ ಇಷ್ಟ ಆಗುತ್ತೆ. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ. ಒಂದ್ಸರಿ ಹೋಗ್ಬಿಟ್ಟು ಎಷ್ಟು ಸಬ್ಸ್ಕ್ರೈಬರ್ ಇದ್ದಾರೆ ಅಂತಂತ ಹೇಳಿ ನೀವು ಚೆಕ್ ಮಾಡಿ. ಅದಾದ ನಂತರ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಅಂತಂತ ಅನ್ಸಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಕೂಡ ಎಫರ್ಟ್ ಹಾಕಿ ವಿಡಿಯೋ ಮಾಡ್ತೀನಿ, ಅದನ್ನು ಎಡಿಟ್ ಮಾಡ್ತೀನಿ. ಸೊ ಹಾಗಾಗಿ ನಾನು ಯಾಕೆ ಸಬ್ಸ್ಕ್ರೈಬನ್ನು ಕೇಳಬಾರ್ದು ಅಂತಂತ ಅಂದ್ಕೊಂಡು ನಾನು ಇತ್ತೀಚೆಗೆ ಸಬ್ಸ್ಕ್ರೈಬರ್ಸ್ನ ಕೇಳ್ತಾ ಇರೋದು. ಮುಂಚಿನ ವಿಡಿಯೋಗಳೆಲ್ಲ ಚೆಕ್ ಮಾಡಿ ನಾನು ಸಬ್ಸ್ಕ್ರೈಬನ್ನು ಕೇಳ್ತಾನೆ ಇರಲಿಲ್ಲ. ನನ್ನ ವಿಡಿಯೋದಿಂದ ಯಾವುದಾದ್ರೂ ಒಂದು ಅಂಶ ಅಥವಾ ಒಂದು ಐಡಿಯಾ ಯಾರಿಗಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಲಾಸ್ ಆಗೋದಿಲ್ಲ. ಫ್ರೀ ಸಬ್ಸ್ಕ್ರಿಪ್ಷನ್ ಇರುತ್ತೆ, ಆರಾಮಾಗಿ ಮಾಡ್ಕೋಬೋದು. ವಿಡಿಯೋನ ಆರಾಮಾಗಿ ಕ್ಯಾಮ್ರಾ ಆನ್ ಮಾಡಿಬಿಟ್ರೆ ಆರಾಮಾಗಿ ವಿಡಿಯೋ ಆಗುತ್ತೆ. ಆದರೆ ಈ ವಾಯ್ಸ್ ಓವರ್ ಕೊಡೋದು ಮತ್ತು ಎಡಿಟಿಂಗ್ ಮಾಡೋದು ತುಂಬ ಟೈಮ್ ಹಿಡಿಯುತ್ತೆ. ಅದು ಇನಿಷಿಯಲಲ್ಲಂತೂ ತುಂಬ ಟೈಮ್ ತೊಗೊತಿದ್ದೆ. ಈಗ ಸ್ವಲ್ಪ ಪರವಾಗಿಲ್ಲ. ಇಷ್ಟೆಲ್ಲ ಟೈಮ್ ಕನ್ಸ್ಯೂಮ್ ಮಾಡಿ ನಾನೊಂದು ವಿಡಿಯೋ ಮಾಡ್ತೀನಿ ಅಂತಂತಂದರೆ ಓಕೆ, ನನಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರಬೇಕು. ಹೌದು, ನನ್ನ ವಿಡಿಯೋನು ಕೆಲವರು ನೋಡ್ತಾರೆ ಅನ್ನೋ ತೃಪ್ತಿ ನನಗೂ ಇರಬೇಕಲ್ವ. ಸೊ ಹಾಗಾಗಿ ಸಬ್ಸ್ಕ್ರಿಪ್ಷನ್ ನಾನು ಕೇಳ್ತಾ ಇದ್ದೀನಿ. ಯಾರಿಗಾದರೂ ಇಷ್ಟ ಆಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು.